ಓಂ ಧೂಮ್ ದುರ್ಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಲೋ ಮೈ ಟ್ಯಾರೋ ಬೀಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ. ಸೊ ಇವತ್ತಿನ ಟಾಪಿಕಲ್ಲಿ ನಿಮ್ಮ ಕ್ರಶ್ ಅಥವಾ ನಿಮ್ಮ ಮೇಲೆ ಯಾರಿಗೆ ಕ್ರಶ್ ಇದೆ, ಓಕೆ, ಇಟ್ಸ್ ಅಬೌಟ್ ಕ್ರಶ್, ಕಂಪ್ಲೀಟ್ಲಿ ಅಬೌಟ್. ಇವತ್ತು ಕ್ರಶ್ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಕ್ರಶ್ ಅಥವಾ ನಿಮಗೆ ಯಾರ ಮೇಲೆ ಕ್ರಶ್ ಇದೆ ಅಥವಾ ಯಾರಿಗೆ ನಿಮ್ಮ ಮೇಲೆ ಕ್ರಶ್ ಇದೆ, ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ರು ಲಾಸ್ಟ್ ನೈಟ್ ಅಂತ ಚೆಕ್ ಮಾಡೋಣ, ಓಕೆನಾ? ಸೊ ಇದೊಂದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಬಿಕಾಸ್ ಐ ಡೋಂಟ್ ಹ್ಯಾವ್ ಇನಫ್ ಟೈಮ್. ಇವತ್ತು ಪಿಕಪ್ ಕಾರ್ಡ್ ಮಾಡೋಕ್ಕೆ ನನಗೆ ಜಾಸ್ತಿ ಟೈಮ್ ಇಲ್ಲದೇ ಇರೋ ಕಾರಣ ಐ ಥಾಟ್ ಲೆಟ್ಸ್ ಗೋ ಫಾರ್ ದಿಸ್ ಅಂತ. ಬಿಕಾಸ್ ಇದು ನಾನು ಕಂಪ್ಲೀಟಾಗಿ ಇಂಟ್ಯೂಟಿವ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಲೈಕ್ ಕ್ರಶ್ ವಿಡಿಯೋ ಆಗಿರ್ಬೋದು ಅಥವಾ ಒಂದು ನೆಕ್ಸ್ಟ್ 7 days ಆಗಿರ್ಬೋದು. ಐ ಫೆಲ್ಟ್ ಲೈಕ್ ಓಕೆ, ನಿಮಗಿದು ನೆಸಸರಿ ಇದೆ, ನಿಮಗಿದು ಬೇಕು ಅನ್ನೋ ಒಂದು ರೀಡಿಂಗ್ ಮಾತ್ರ ನಾನು ಮಾಡ್ತಾ ಇದ್ದೀನಿ. ಬೇರೆ ಯಾವುದು ರೀಡಿಂಗ್ಸ್ಗಳು ಮಾಡ್ತಾ ಇಲ್ಲ. ಇಟ್ಸ್ ಕಂಪ್ಲೀಟ್ಲಿ ಇಂಟ್ಯೂಟಿವ್ ಬೇಸ್ಡ್, ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್. ನಿನ್ನೆ ನೈಟ್ ಏನು ಥಿಂಕ್ ಮಾಡ್ತಾಯಿದ್ರು ಆ ಪರ್ಸನ್, ಅವರೊಂದು ಪರ್ಸ್ನಾಲಿಟಿ ಎಂಥದ್ದು. ಓಕೆ, ಗೈಸ್, ಇದು ಈ ಒಂದು ಪರ್ಸನ್ ಏನಿದ್ದಾರೆ, ಇವರು ನಿಮ್ಮ ಒಂದು ನೇಬರ್ಹುಡ್ ಅಂತಂದರೆ ನಿಮ್ಮ ಮನೆ ಅಕ್ಕಪಕ್ಕದಲ್ಲೋ ಅಥವಾ ನೀವು ಇವ್ರನ್ನ ನೋಡ್ತೀರಾ, ಅಥವಾ ನೀವು ನಿಮ್ಮ ಕೊಲೀಗ್ಸ್ ಆಗಿರ್ಬೋದು. ತುಂಬ ಜನಕ್ಕೆ ಇಲ್ಲಿ ನಿಮ್ಮ ಮನೆಯ ಅಕ್ಕಪಕ್ಕ ಅಥವಾ ಹಿಂದೆ ನಿಮ್ಮ ಏರಿಯಾದವರಾಗಿದ್ದಾರೆ ಈ ಪರ್ಸನ್, ಓಕೆನಾ? ಲೈಕ್ ನಿಮ್ಮ ಬಗ್ಗೆ ಯಾರು ಯೋಚನೆ ಮಾಡ್ತಿದ್ರು ಅಂತ ನೋಡೋದಾದರೆ ಈ ಒಂದು ಪರ್ಸನ್ ನಿಮ್ಮನ್ನ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಿಮ್ಮ ಮನೆ ಅಕ್ಕಪಕ್ಕನೇ ಇದ್ದಾರೆ. ಓಕೆ, ವಾವ್, ಈ ಪರ್ಸನ್ಗೆ ನಿಮ್ಮ ಮೇಲೆ ಲವ್ ಇದೆ ಅನ್ನೋದಂತೂ ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಈ ಒಂದು ಪರ್ಸನ್ ಏನಿದಾರಲ್ಲ, ನಿಮ್ಮನ್ನು ತುಂಬ ಜಾಸ್ತಿ ವಿಂಡೋಯಿಂದ ಅಬ್ಸರ್ವ್ ಮಾಡ್ತಾರೆ. ವಿಂಡೋಯಿಂದ ನೋಡೋದು, ಅಥವಾ ನಿಮ್ಮ ವಿಂಡೋ ಅವ್ರಿಗೆ ಏನಾದ್ರು ಕಾಣಿಸ್ತಾ ಇದ್ರೆ ಅದನ್ನು ಚೆಕ್ ಮಾಡೋದು. ನೀವು ಎಲ್ಲಿಗೆ ಹೋಗ್ತೀರಾ, ಎಲ್ಲಿಂದ ಬರ್ತೀರಾ, ಅಥವಾ ನೀವು ಏನು ಡ್ರೆಸ್ ಹಾಕ್ಕೊಂಡಿದ್ದೀರಾ, ನೀವು ಯಾವ ರೀತಿ ಕಾಣಿಸ್ತೀರಾ, ಪ್ರತಿದಿನ ಬೆಳಗ್ಗೆ ಆಗಲಿ ಅಥವಾ ಸಂಜೆ ಆಗಲಿ ನಿಮ್ಮನ್ನು ಅವರ ಒಂದು ವಿಂಡೋಯಿಂದ, ಇಲ್ಲ ಅವ್ರಿಗೇನಾದ್ರು ನಿಮ್ಮ ವಿಂಡೋ ಕಾಣಿಸಿದ್ರೆ, ಲೈಕ್ ನಿಮ್ಮ ರೂಮ್ ಏನಾದ್ರು ನಿಮ್ಮ ರೂಮ್ ವಿಂಡೋ ಏನಾದ್ರು ರೋಡ್ ಸೈಡಿಗಿದ್ರೆ ಇದು ನಡೀತಾ ಇದೆ, ಲೈಕ್ ಥ್ರೂ ವಿಂಡೋಸ್, ಓಕೆನಾ? ಫಾರ್ ಮೋಸ್ಟ್ ಆಫ್ ಯು ಇದು ಕಂಪ್ಲೀಟಾಗಿ ಒಂದು ನಿಮ್ಮ ಏರಿಯಾ, ನಿಮ್ಮ ಒಂದು ನೇಬರ್ಹುಡ್ಡಲ್ಲಿ ಇರುವಂಥ ಪರ್ಸನ್. ಈ ಪರ್ಸನ್ ನಿಮ್ಮನ್ನ ತುಂಬ ಸತಿ ಅಪ್ರೋಚ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಇಟ್ಸ್ ನಾಟ್ ಲೈಕ್ ನಿಮ್ಮ ಹತ್ರ ಬಂದೇ ಇಲ್ಲ ಅಂತಲ್ಲ, ಏನೋ ಒಂದು ರೀಸನ್ಗೆ, ಲೈಕ್ ಅದು ಇದು ಇಸ್ಕೊಳ್ಳೋಕ್ಕೆ. ಫಾರ್ ಎಕ್ಸಾಂಪಲ್, ನಂಗೆ ಸಕ್ಕರೆ ಅಂತ ಕಾಣಿಸ್ತದೆ, ಸಕ್ಕರೆ ಇಸ್ಕೊಡೋದಾಗಿರ್ಬೋದು. ಚಿಕ್ಕ ಮಕ್ಳು ಏನಾದ್ರು ಬಂದಿದ್ರೆ ದಯವಿಟ್ಟು ಅವ್ರನ್ನ ನೆನಪಿಸ್ಕೊಳ್ಬೇಡಿ, ಓಕೆನಾ? ಇಟ್ಸ್ ಅನದರ್ ಪರ್ಸನ್, ಲೈಕ್ ನಿಮ್ಮ ಒಂದು ಏಜ್ ಪರ್ಸ್ನಾಲಿಟಿಗೆ ಯಾರು ಸೆಟ್ ಆಗ್ತಾರೆ ಆ ಒಂದು ಪರ್ಸ್ನಾಲಿಟಿ ನಂಗೆ ಇಲ್ಲಿ ಕಾಣಿಸ್ತಾ ಇರೋದು. ಅದು ಬರೋದು, ಅಥವಾ ಫಾರ್ ಗರ್ಲ್ಸ್ ಇಲ್ಲಿ ನಿಮ್ಮ ಪರ್ಸನ್ ಕ್ರಿಕೆಟ್ ಆಡಬೇಕಾದ್ರೆ ಕಾಂಪೌಂಡ್ ದಾಟಿ ಬರೋದು. ಫಾರ್ ಬಾಯ್ಸ್ ಇಲ್ಲಿ ನಿಮ್ಮ ಒಂದು ಪರ್ಸನ್ ಏನಿದ್ದಾರೆ ಅವರು ಕೆಲವೊಂದು ರೀಸನ್ ಇಟ್ಕೊಂಡು ನಿಮ್ಮ ಮನೆ ಹತ್ರ ಕೂಡ ಬಂದಿದ್ದಾರೆ, ಸುಮಾರು ಸತಿ ಬಂದಿದ್ದಾರೆ. ಲೈಕ್ ಒಂದು ಫ್ಲವರ್ಸ್ ಇಸ್ಕೊಳ್ಳೋಕ್ಕೋ ಅಥವಾ ಗಿಡ ಇಸ್ಕೊಳ್ಳೋಕ್ಕೋ ಇಲ್ಲಿ ಏನೋ ಒಂದು ನಡ್ತಿದೆ, ಓಕೆನಾ? ಆ್ಯಂಡ್ ಈ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ಅಟ್ರಾಕ್ಷನ್ ಅಂತೂ ನನಗಿದೆ ಅಟ್ ಪ್ರೆಸೆಂಟ್ ಕಾಣಿಸ್ತದೆ. ದರ್ ಇಸ್ ಲಾಟ್ ಆಫ್ ಅಟ್ರಾಕ್ಷನ್. ನೀವು ಅವ್ರಿಗೆ ಒಂದು ಏನು ಪ್ರೀತಿಯ ದೇವತೆ ಥರ ಕಾಣಿಸ್ತಾ ಇದ್ದೀರಾ. ನೀವು ಬಂದರೆ ಸಾಕು, ಅವ್ರು ಎಷ್ಟೇ ಕೋಪ ಇದ್ದರೂ ಓಕೆ ನೋಡಿದ ತಕ್ಷಣ ಸೈಲೆಂಟ್ ಆಗಿಬಿಡ್ತಾರೆ. ಅಷ್ಟು ನಿಮ್ಮ ಮೇಲೆ ಅವ್ರಿಗೆ ಕ್ರಶ್ ಇದೆ. ಮೇ ಬಿ ನೀವು ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅನ್ಸುತ್ತೆ. ಆ ಪರ್ಸನ್ಗೆ ಅದು ಕೂಡ ಗೊತ್ತು, ನೀವು ಕಂಪ್ಲೀಟ್ ನಿಮ್ಮ ಬಗ್ಗೆ ಡೀಟೇಲ್ಸ್ ಗೊತ್ತಿದೆ, ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಥವಾ ಬೇರೆ ಯಾರೋ ಇದ್ದಾರೆ ಅಥವಾ ನಿಮ್ಮ ಹಾರ್ಟ್ ಬ್ರೇಕ್ ಆಗಿದೆ ಅಂತ. ಸೊ ಇದನ್ನೆಲ್ಲ ಅವರು ನೋಟಿಸ್ ಮಾಡಿ ಅವ್ರಿಗೂ ಕೂಡ ತುಂಬ ಹಾರ್ಟ್ ಬ್ರೇಕ್ ಆಗಿರೋದಂತೂ ಸತ್ಯ, ಓಕೆನಾ? ತುಂಬ ಹಾರ್ಟ್ ಬ್ರೇಕ್ ಆಗಿದೆ, ತುಂಬ ಅವ್ರಿಗೂ ಕೂಡ ಬೇಜಾರಾಗಿದ್ದರೆ ಆದರೂ ಕೂಡ ಅವ್ರ ಹೋಪ್ಸ್ನ ಬಿಡ್ತಾ ಇಲ್ಲ. ಸೊ ಅವರ ಒಂದು ಎನರ್ಜೀಸ್ ಯಾವ ಥರ ಇದೆ ಅಂತ ಅಂದರೆ ಆ್ಯಟ್ ಪ್ರೆಸೆಂಟ್ ತುಂಬ ರಿಸ್ಕಿ ಅಂತ ಗೊತ್ತು. ಲೈಕ್ ನಿಮ್ಮನ್ನ ಅಪ್ರೋಚ್ ಮಾಡೋದು ಅನ್ನೋದಕ್ಕಿಂತ ನಿಮ್ಮ ಜೊತೆ ಒಂದು ಲವ್ ರಿಲೇಷನ್ಶಿಪ್ಪಲ್ಲಿರೋದು ಅಥವಾ ನಿಮ್ಮನ್ನು ಡೈರೆಕ್ಟಾಗಿ ಬಂದು ಅಪ್ರೋಚ್ ಮಾಡೋದು ತುಂಬ ರಿಸ್ಕಿ ಅಂತ ಗೊತ್ತಿದ್ರೂ ಕೂಡ ಆ ರಿಸ್ಕ್ನ ತೊಗೊಂಡು ಅವ್ರು ವೆಯ್ಟ್ ಮಾಡ್ತಿದ್ದಾರೆ. ತುಂಬ ರಿಸ್ಕಿ ಸಿಚುವೇಷನಲ್ಲಿದ್ದಾರೆ. ಮೇ ಬಿ ನಿಮ್ಮ ಪೇರೆಂಟ್ಸ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೋದು, ಇಲ್ಲ ಅವರ ಪೇರೆಂಟ್ಸ್ ಸ್ಟ್ರಿಕ್ಟ್ ಆಗಿರ್ಬೋದು. ಮೇ ಬಿ ದೇರ್ ಆರ್ ಮೆನಿ ಥಿಂಗ್ಸ್ ಇಯರ್. ಇಲ್ಲಿ ತುಂಬ ರೀಸನ್ಸ್ ಇದೆ. ಕಂಪ್ಲೀಟ್ಲಿ ರಿಸ್ಕಿ. ನಿಮ್ಮ ಕಡೆ ಆ್ಯಕ್ಷನ್ ತೊಗೊಳ್ಬೇಕು ಅಂತಂದರೆ ಕಂಪ್ಲೀಟಾಗಿ ರಿಸ್ಕಿ ಅಂತೂ ಇದೆ. ಆದರೂ ಕೂಡ ಅವ್ರು ನಿಮಗೆ ವೆಯ್ಟ್ ಮಾಡ್ತಾ ಇದ್ದಾರೆ.
ತುಂಬ ಜನ ಇವ್ರಿಗೆ ಹೇಳಿದ್ದಾರೆ ಕೂಡ, ಬೇಡ ಸವಾಸಲ್ಲ, ನಿನ್ನ ಪಾಡಿಗೆ ನೀನು ಇದ್ಬಿಡು, ಸರಿ ಇಲ್ಲ. ಫಾರ್ ಗರ್ಲ್ಸ್ ಇಟ್ಸ್ ಲೈಕ್ ಅವರವರ ಫ್ರೆಂಡ್ಸೇ ಬೇಡ, ಸುಮ್ಮನೆ ಸರಿ ಇಲ್ಲ, ಕೋಪ ಜಾಸ್ತಿ, ಹೊಡೆದಾಟ ಜಾಸ್ತಿ, ಗಲಾಟೆ ಜಾಸ್ತಿ, ಈ ಥರ ಎಲ್ಲ ಇದ್ದಾರೆ ಈ ಪರ್ಸನ್. ಸುಮ್ಮನೆ ನೀನೇನಕ್ಕೆ ಸುಮ್ಮನೆ ನಿನ್ನ ಲೈಫ್ನ ಹಾಳು ಮಾಡ್ಕೊತೀಯಾ, ಬೇಡ ಕಣೆ, ಈ ಥರ ಹೇಳಿರೋದು. ಫಾರ್ ಬಾಯ್ಸ್ ಇಟ್ಸ್ ಲೈಕ್ ಬೇಡ ಮಚ್ಚ, ಅವರಪ್ಪ ತುಂಬ ಸ್ಟ್ರಿಕ್ಟು, ಹಾಗೆ ಹೀಗೆ, ಅಥವಾ ಅವರ ಫ್ಯಾಮಿಲಿ ತುಂಬ ಸ್ಟ್ರಿಕ್ಟ್, ಈ ಥರ ಒಂದಿದೆ. ಮೇ ಬಿ ನೀವಿಬ್ಬರು ಕಸಿನ್ಸ್ ಆಗಿದ್ದು ಕೂಡ ಇಬ್ಬರು ಸಪ್ರೇಷನಲ್ಲಿರೋ ಚಾನ್ಸಸ್ ಕೂಡ ಇದೆ. ನಿಮ್ಮ ಕಸಿನ್ಸ್ ಕೂಡ ಆಗಿರ್ಬೋದು. ಇದು ಫ್ಯಾಮಿಲಿ ರಿಲೇಟೆಡ್ ಆಗಿರೋದ್ರಿಂದ ನನಗೆ ಇಲ್ಲಿ ಬರ್ತಿರೋದು. ನಿಮ್ಮ ಕಸಿನ್ಗೂ ಕೂಡ ನಿಮ್ಮ ಮೇಲೆ ಕ್ರಶ್ ಇರ್ಬೋದು. ಓಕೆನಾ? ಸೊ ದೇನು ರೈಟ್ ನಾವು ದಟ್ ತುಂಬ ರಿಸ್ಕಿ ಇದೆ ನಿಮ್ಮಿಬ್ಬರು ಮತ್ತು ಏನೇ ನಡೆಯೋದು ಅಥವಾ ಏನೋ ಒಂದು ಸ್ಟಾರ್ಟ್ ಮಾಡೋಕ್ಕೂ ಅವ್ರಿಗೆ ತುಂಬ ರಿಸ್ಕಿ ಇದೆ ಅಂತ ಗೊತ್ತಿದೆ. ಬಟ್ ಸ್ಟಿಲ್ ದೆ ಫೀಲ್ ವೆರಿ ಲವ್ ಟುವರ್ಡ್ಸ್ ಯು. ಅವ್ರಿಗೆ ನಿಮ್ಮ ಮೇಲೆ ತುಂಬ ಅತಿಯಾದ ಪ್ರೀತಿ ಅಂತ ನನಗಿಲ್ಲಿ ಕಾಣಿಸ್ತದೆ. ತುಂಬ ಅತಿಯಾದ ಪ್ರೀತಿ. ಓಕೆನಾ? ಅವರು ನಿಮ್ಮ ಕಡೆಯಿಂದ ಏನಾದರೂ ಬರುತ್ತಾ ಅಂತ ಯೋಚನೆ ಮಾಡ್ತಾಯಿದ್ರು. ಇವರೇನಾದ್ರು ಆ್ಯಕ್ಷನ್ ತೊಗೊಳ್ತಾರ ನನ್ನ ಕಡೆಗೆ, ಇವರೇನಾದ್ರು ಬಂದು ಎಫರ್ಟ್ ಹಾಕ್ತಾರಾ, ಏನು ಮಾಡ್ಬೋದು, ಅಥವಾ ನಾನೇ ತಗೊಳ್ಳ, ನಾನು ಆ್ಯಕ್ಷನ್ ತೊಗೊಂಡ್ರೆ ಇವ್ರು ನಾನು ಒಪ್ಕೊಳ್ತಾರ, ಈ ಒಂದು ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತಾ, ಚೆನ್ನಾಗಿರತ್ತಾ, ಅವರು ನನ್ನ ಇಷ್ಟಪಡ್ತಾರ, ಅವರು ನನ್ನ ಪ್ರೀತಿಸ್ತಾರ, ಅಥವಾ ನನ್ನನ್ನು ಯಾವುದೋ ಒಂದು ಕೇರ್ಲೆಸ್ ಅನ್ನೋ ಥರ ನೋಡ್ತಾ ಇದ್ದಾರಾ ಅನ್ನೋ ಥರ ಅವ್ರಿಗೆ ಅನ್ನಿಸ್ತಾ ಇದೆ. ಓಕೆನಾ? ದಿ ಫೀಲ್ ದಟ್ ನೀವು ಅವ್ರ ಬಗ್ಗೆ ಯೋಚನೆ ಕೂಡ ಮಾಡಲ್ಲ, ಅವ್ರನ್ನ ತಿರುಗೂ ಕೂಡ ನೋಡಲ್ಲ ಅನ್ನೋದು ಅವರ ಒಂದು ಮನಸ್ಸಲ್ಲಿದೆ. ಬಟ್ ಅವರಿಗೆ ನಿಮ್ಮ ಮೇಲೆ ತುಂಬಾ ಲವ್ ಇದೆ, ತುಂಬ ಫೀಲಿಂಗ್ಸ್ ಇದೆ. ಅದು ಮುಂದೆ ಕಂಟಿನ್ಯೂ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅಟ್ ಪ್ರೆಸೆಂಟ್ ದೆ ಫೀಲ್ ವೆರಿ ಲವ್ ಟುವರ್ಡ್ಸ್ ಯು. ತುಂಬ ಎಮೋಷ್ನಲಿ ಓವರ್ವೆಲ್ಮ್ ಆಗ್ತಾರೆ. ನಿಮಗೆ ಹರ್ಟ್ ಆದರೂ ಅವರು ಹರ್ಟ್ ಆಗ್ತಾರೆ. ನಿಮ್ಮನ್ನು ತುಂಬ ಅಂದರೆ ತುಂಬ ನೋಟಿಸ್ ಮಾಡ್ತಾರೆ. ಲೈಕ್ ಫ್ಯಾಮಿಲಿ ಫಂಕ್ಷನ್ಸಲ್ಲಿ ಆಗಿರ್ಬೋದು ಅಥವಾ ಬೇರೆ ಕಡೆ ಆಗಿರ್ಬೋದು, ನಿಮ್ಮನ್ನ ತುಂಬಾ ನೋಟಿಸ್ ಮಾಡ್ತಾರೆ. ಓಕೆನಾ? ಸೊ ಅವ್ರು ನಿಮ್ಮ ಕಡೆ ಏನು ಥಿಂಕ್ ಮಾಡ್ತಾಯಿದ್ರು ಲಾಸ್ಟ್ ನೈಟ್ ಅಂತ ನೋಡೋದಾದರೆ, ದೇ ವಾಂಟೆಡ್ ಟು ಟೇಕ್ ಆ್ಯಕ್ಷನ್. ನಿಮ್ಮ ಮನೆಗೆ ಬಂದು ಏನಾದ್ರು ಒಂದು ಕೇಳೋವಂಥದ್ದು, ಇಲ್ಲ ನಿಮಗೆ ಡೈರೆಕ್ಟಾಗಿ ಅಪ್ರೋಚ್ ಮಾಡಿ ಪ್ರಪೋಸ್ ಮಾಡೋ ಅಂಥದ್ದು ಥಿಂಕ್ ಮಾಡ್ತಾಯಿದ್ರು. ಓಕೆ, ಲೈಕ್ ನನಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ನಿಮ್ಮ ಒಂದು ಏನಿದೆ, ಲೈಕ್ ನಿಮ್ಮ ಒಂದು ಅಭಿಪ್ರಾಯ ಏನು, ನಿಮಗೂ ಕೂಡ ಇಷ್ಟ ಇದೆಯಾ, ಏನು ಕತೆ, ನಾವಿಬ್ಬರು ರಿಲೇಷನ್ಶಿಪ್ಪಲ್ಲಿ ಇರ್ಬೋದಾ, ತುಂಬ ಪ್ಯಾಷನೆಟಾಗಿ ರೆಡಿಯಾಗಿ ಕೂತಿದ್ರು ನೆನೆ. ಲೈಕ್ ಲವ್ ಲೆಟರ್ ಬರೆಯೋದು, ಇಲ್ಲ ನಿಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ರಿಕ್ವೆಸ್ಟ್ ಹಾಕೋದು. ಆಲ್ರೆಡಿ ರಿಕ್ವೆಸ್ಟ್ ಹಾಕಿದರೆ ಮೆಸೇಜ್ ಮಾಡೋದು ಸೋಷಿಯಲ್ ಮೀಡ್ಯಾದಲ್ಲಿ, ಇಲ್ಲ ನೀವು ನೋಟಿಸ್ ಮಾಡಲಿ ಅಂತೇಳ್ಬಿಟ್ಟು ಅವರ ಒಂದು ಪ್ರೊಫೈಲಲ್ಲಿ ಫೋಟೋಸ್ ಹಾಕೋದು. ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ದಟ್ ನೀವು ನೋಟಿಸ್ ಮಾಡ್ತಾ ಇದ್ದೀರಾ ಅಂತ. ಬಟ್ ಸ್ಟಿಲ್ ದೆ ಫೀಲ್ ಲೈಕ್ ನೀವು ಎಲ್ಲೋ ಒಂದು ಕಡೆ ಅವ್ರನ್ನ ನೋಟಿಸ್ ಮಾಡ್ತಾ ಇದ್ದೀರಾ, ಎಲ್ಲೋ ಒಂದು ಕಡೆ ಕಂಪ್ಲೀಟಾಗಿ ಅಬ್ಸರ್ವೇಷನ್ ನಡೀತಾ ಇದೆ ಅನ್ನೋದು ಅವ್ರು ತಿಳ್ಕೊಳ್ತಾ ಇದ್ದಾರೆ. ಓಕೆನಾ? ಅವ್ರಿಗೆ ನಿಮ್ಮ ಮುಂದೆ ಚೆನ್ನಾಗಿ ಕಾಣಿಸ್ಬೇಕು. ಅವರು ನಿಮ್ಮ ಮುಂದೆ ಲೈಕ್ ಒಂದು ಹೀರೋ ಫೀಲ್ಸಲ್ಲೋ ಅಥವಾ ಹೀರೋಯಿನ್ ಫೀಲ್ಸಲ್ಲೋ ಇರಬೇಕು. ಇಲ್ಲಿ ಬಾಯ್ಸ್ ಏನಾದ್ರು ನೀವು ಗರ್ಲ್ಸ್ ನೋಡ್ತಿದ್ರೆ, ಇಲ್ಲಿ ನಿಮ್ಮ ಬಾಯ್ಸ್ ಏನಿದ್ದಾರೆ ಅವ್ರದ್ದು ಸ್ವಲ್ಪ ಹೇರ್ ಕಟ್ಟೆಲ್ಲ ಮಾಡಿಸಿ ಟ್ರಿಮ್ಗಿಮ್ ಮಾಡಿಸಿ ನಿಮ್ಮ ಮುಂದೆ ಬಂದಿರ್ತಾರೆ. ಗರ್ಲ್ಸ್ ಆಗಿದ್ದರೆ ಅವರು ಒಂದು ಲೂಸ್ ಹೇರ್ ಬಿಟ್ಕೊಂಡು ನಿಮ್ಮ ಮುಂದೆ ಕಾಣಿಸ್ಕೊಂಡಿರ್ತಾರೆ. ಸ್ಪೆಷಲಿ ನೆನ್ನೆ ನೈಟ್ ಅಂತೂ ಅವರ ಒಂದು ಫೀಲಿಂಗ್ಸ್ ನಿಮ್ಮ ಮೇಲೆ ತುಂಬಾ ಪ್ಯಾಷನೇಟ್ ಆಗಿದೆ, ತುಂಬ ಅಟ್ರಾಕ್ಷನ್ ಇದೆ ಇಲ್ಲಿ. ಆ್ಯಂಡ್ ಆಲ್ಸೋ ಐ ಫೀಲ್ ಲೈಕ್ ದೆ ಲವ್ ಯು. ಬಟ್ ಅವ್ರಿಗೆ ಏನು ಭಯ ಅಂತಂದರೆ, ನೀವು ಎಲ್ಲಿ ಬೇರೆ ಪರ್ಸನ್ನ ಇಷ್ಟಪಟ್ಟು ಅವ್ರ ಜೊತೆ ಹೋಗ್ಬಿಡ್ತಿರೋ, ಎಲ್ಲಿ ಅವ್ರಿಗೆ ಮೋಸ ಆಗಿಬಿಡುತ್ತೋ, ಅಥವಾ ಎಲ್ಲಿ ನೀವು ನಿಮ್ಮ ಪೇರೆಂಟ್ಸ್ಗೋಸ್ಕರ ನೀವು ಅವ್ರದ್ದು ಅಕ್ಸೆಪ್ಟ್ ಮಾಡಲ್ವೋ ಅನ್ನೋ ಒಂದು ಭಯ ಇದೆ. ಸೊ ಹಾಗಾಗಿ ಅವ್ರೇನೋ ಆ್ಯಕ್ಷನ್ ತೊಗೊಳ್ತಾ ಇಲ್ಲ, ಅದಕ್ಕೋಸ್ಕರ ನಿಮಗೇನೋ ಔಟ್ಕಮ್ ಸಿಗ್ತಾ ಇಲ್ಲ. ಸ್ವಲ್ಪ ಕೇರ್ಫುಲ್ಲಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಐ ವಾಂಟ್ ಟು ಬಿ ಕೇರ್ಫುಲ್, ಐ ಹ್ಯಾವ್ ಟು ಬಿ ಕೇರ್ಫುಲ್. ಆದಷ್ಟು ಪ್ರೊಟೆಕ್ಟಿವ್ ಆಗಿರೋಣ ನನ್ನ ಫೀಲಿಂಗ್ಸ್ ಬಗ್ಗೆ. ಹೌದು, ನಾನು ತುಂಬ ಇಷ್ಟಪಡ್ತೀನಿ, ತುಂಬ ಫೀಲಿಂಗ್ಸ್ ಇದೆ. ಬಟ್ ಸ್ಟಿಲ್ ಅವ್ರೇನಾದ್ರು ಅವರ ಪೇರೆಂಟ್ಸ್ ಅಥವಾ ಅವರೊಂದು ಲೈಫ್ ಪಾರ್ಟ್ನರ್ ಪ್ರಯಾರಿಟಿ ಇದ್ದರೆ ಜಾಸ್ತಿ. ಸೊ ಇದನ್ನೆಲ್ಲ ಯೋಚನೆ ಮಾಡಿ ಅವರು ನಿಮ್ಮ ಕಡೆ ಏನು ಆ್ಯಕ್ಷನ್ ತೊಗೊಳ್ತಾ ಇಲ್ಲ. ಓಕೆನಾ? ಇಲ್ಲೊಂದು ಕಡೆ ನನಗೆ ಮೋಸ ಹೋಗ್ಬಿಟ್ರು ಅನ್ನೋ ಭಯ ಕೂಡ ಅವರಿಗಿದೆ. ನೀವು ಬರೀ ಅವ್ರ ಜೊತೆ ಫ್ಲರ್ಟ್ ಮಾಡೋಕ್ಕೋಸ್ಕರ ನೀವೇನಾದ್ರು ಅಕಸ್ಮಾತ್ ಅವ್ರಿಗೆ ನಿಮಗೆ ಗೊತ್ತಿದ್ದರೆ, ಆ ಪರ್ಸನ್ ನಿಮ್ಮ ಮೇಲೆ ಕ್ರಶ್ ಇದೆ ಅಂತ ನಿಮಗೆ ಗೊತ್ತಿದ್ದರೆ, ಅವ್ರಿಗೆ ಯಾವ ಥರ ಅಂತಂದರೆ, ನೀವು ಬರೀ ಅವ್ರನ್ನ ಇಟ್ಸ್ ಲೈಕ್ ಅ ಫ್ಲಿಂಗ್ ಅನ್ನೋ ಥರ ಅವ್ರಿಗೆ ಫೀಲ್ ಆಗ್ತದೆ. ಬರೀ ಇವ್ರು ನನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಇವ್ರು ನನ್ನ ಬರೀ ನನ್ನ ಜೊತೆ ಟೈಮ್ ಪಾಸ್ ಮಾಡ್ಕೊಳ್ಳೋದಕ್ಕಿದ್ದಾರೆ
ಅಂತೇಳ್ಬಿಟ್ಟು ಅನ್ನೋ ಒಂದು ಫೀಲಿಂಗ್. ಇವ್ರು ಸುಮ್ಮನೆ ನನಗೆ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಸುಮ್ಮನೆ ಇವೆಲ್ಲ ಚಮಕ್ ಕೊಡ್ತಾ ಇದ್ದಾರೆ. ಇವರಿಗೆ ನನ್ನ ಮೇಲೆ ಸೀರಿಯಸ್ನೆಸ್ ಇಲ್ಲ. ಸೊ ನನಗೆ ನಾನು ಮೋಸ ಹೋಗ್ಬಿಟ್ರು, ನನ್ನ ಎಮೋಷನ್ಸ್ ಬೇರೆ ಜಾಸ್ತಿ ಇದೆ ಅನ್ನೋ ಒಂದು ಥಾಟ್ಸ್ ಕೂಡ ನಿಮ್ಮ ಪರ್ಸನ್ಗೆ, ಐ ಮೀನ್ ನಿಮ್ಮ ಕ್ರಶ್ಗೆ ಅಥವಾ ನಿಮ್ಮ ಮೇಲೆ ಯಾರು ಕ್ರಶ್ ಇದೆ ಅವ್ರಿಗೆ ಹತ್ರ ಫೀಲ್ ಆಗ್ತದೆ. ಓಕೆನಾ? ಸೊ ಏನು ಹೇಳಬೇಕು ಅಂತ ಬಯಸ್ತಿದ್ರು ಯೂನಿವರ್ಸ್. What do they wanted to see? ಐ ಗೆಸ್ ದೇ ವಾಂಟ್ ಟು ಸ್ಟಾರ್ಟ್ ನ್ಯೂ ವಿತ್ ಯು. ಕಂಪ್ಲೀಟಾಗಿ ನ್ಯೂ ಸ್ಟಾರ್ಟ್ ಮಾಡಬೇಕು ಅಂತ ಬಯಸ್ತಿದ್ದಾರೆ ಇಲ್ಲಿ. ಯೋಚನೆ ಅಂತೂ ತುಂಬ ನಡೀತಾ ಇದೆ, ಫೀಲಿಂಗ್ಸು ಇದೆ. ಓಕೆ, ನೀನು ನನ್ನ ಹತ್ರ ಬಂದರೆ ಲೈಕ್ ಕಂಪ್ಲೀಟಾಗಿ ಎಲ್ಲ ಬಿಟ್ಟು ನನ್ನ ಹತ್ರ ಬಂದರೆ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ನೋ ಮ್ಯಾಟರ್ ವಾಟ್, ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನೀನು ನನ್ನ ಜೊತೆ ಇದ್ದರೆ ನಾನು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ. ಹೌದು, ನಿನಗೆ ನಾನು ಇವಾಗ ಕೆಟ್ಟ ಪರ್ಸನ್ ರೀತಿ ಕಾಣಿಸ್ತಾ ಇರ್ಬೋದು, ಬಟ್ ಐ ವಿಲ್ ಪ್ರೊವೈಡ್ ಯು ಎವ್ರಿಥಿಂಗ್. ನನಗಿಲ್ಲ ಅಂದರೂ ಪರವಾಗಿಲ್ಲ, ನಿನ್ನನ್ನು ರಾಣಿ ಥರನೋ ಅಥವಾ ರಾಜನ್ ಥರನೋ ನೋಡ್ಕೊಳ್ತೀನಿ ಅಂತ ಒಂದಿದೆ ಇಲ್ಲಿ. ಸ್ವಲ್ಪ ಟ್ರಿಕ್ಕರಿ ಪರ್ಸನ್ ಅಂದ್ಕೊಳ್ತೀನಿ ನಾನು. ಇವ್ರು ಸ್ವಲ್ಪ ಟ್ರಿಕ್ಸ್ಗಳು ಜಾಸ್ತಿ ಯೂಸ್ ಮಾಡ್ತಾರೆ ಎಲ್ಲರ ಮೇಲೂ. ತುಂಬ ಟ್ರಿಕ್ಕಿಂಗ್ ಅನ್ನೋದು ಜಾಸ್ತಿ ಇದೆ. ಓಕೆನಾ? ಸೊ ದೇ ವಾಂಟ್ ಟು ಲೀವ್ ಯುವರ್ ಪಾರ್ಟ್ನರ್ ಆ್ಯಂಡ್ ಗೋ ಟುವರ್ಡ್ಸ್ ದೆಮ್. ನಿಮ್ಮ ಪಾರ್ಟ್ನರ್ ಬಿಟ್ಟು ನೀವು ಅವ್ರ ಜೊತೆ ಹೋಗಬೇಕಂತೆ. ಬಟ್ ಯು ಡೋಂಟ್ ಇವನ್ ಟ್ರಸ್ಟ್ ದಿಸ್ ಪರ್ಸನ್. ಓಕೆನಾ? ಇಲ್ಲಿ ನಿಮಗೆ ಈ ಪರ್ಸನ್ ಮೇಲೆ ಚೂರು ನಂಬಿಕೆ ಕೂಡ ಇಲ್ಲ. ಆದರೂ ಕೂಡ ಅವರು ನಿಮ್ಮನ್ನ ನಂಬಿ ನನ್ನ ಜೊತೆ ಬಾ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ದಿಸ್ ಈಸ್ ವಾಟ್ ದೇ ವಾಂಟ್ ಟು ಸೇ. So yes guys, that was it for today. Thank you so much. Have a great day. Bye bye. Take care.